ಎಲ್ಲರಿಗೂ ನಮಸ್ಕಾರ. ನಾನು ಮೋನಿಕಾ ನಾರಾಯಣ ಸ್ವಾಮಿ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಕಳೆದ ವಿಡಿಯೋದಲ್ಲಿ ನಾನು ವಿಜುವಲ್ ಲರ್ನಿಂಗ್ ಸ್ಟೈಲ್ ಬಗ್ಗೆ ಮಾತಾಡಿದ್ದೆ. ಮಕ್ಕಳು ವಿಜುವಲಿ ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಆಟರಿ ಲರ್ನಿಂಗ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಲ್ಸೋ ಲೈಕ್, ಕಮೆಂಟ್ ಮಾಡಿ. ಸೊ ಆಟರಿ ಲರ್ನಿಂಗ್ ಸ್ಟೈಲ್ ಮಕ್ಕಳ ಬಗ್ಗೆ ಮಾತಾಡೋದಾದರೆ, ಇವರು ತುಂಬ ಕೇಳಿ ಕಲಿತಾರೆ. ಅಂದರೆ ಇವರು ತುಂಬ ಲೆಕ್ಚರ್ಸ್ನ ಅಥವಾ ಎಕ್ಸ್ಪ್ಲನೇಷನ್ನ, ಗ್ರೂಪ್ ಡಿಸ್ಕಷನ್ನ ಡಿಸ್ಕಸ್ ಮಾಡಿ ಕಲಿತಾರೆ. ಫಾರ್ ಎಕ್ಸಾಂಪಲ್, ಇವರು ನಾನು ಅದನ್ನು ನೋಡಿದ್ದೆ ನೆನಪಿತ್ತು ಅನ್ನೋದಕ್ಕಿಂತ ನಾನು ಅದನ್ನು ಕೇಳಿದ್ನಲ್ವಾ, ನಾನು ಅದನ್ನು ಕೇಳಿಸ್ಕೊಂಡೆ ಅನ್ನೋದೇ ಜಾಸ್ತಿ. ಹಾಗೆ ಇವ್ರು ಏನಾದರೂ ಕಲಿಸ್ಬೇಕಂದ್ರೆ ನಾವು ಅದನ್ನು ಓದಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲವಾದರೆ ಏನಾದರೂ ತೋರಿಸಿ ಇಮೇಜ್, ಡಯಾಗ್ರಾಮ್, ವಿಜುವಲ್ ಲರ್ನರ್ಸ್ ಥರ ಓದಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರು ಯಾವಾಗಲೂ ಇದನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂತ ಕೇಳೋದೇ ಜಾಸ್ತಿ. ಹಾಗೆ ಇವರು ತುಂಬ ಜೋರಾಗಿ ಓದ್ತಾರೆ, ಆಗ ಮಾತ್ರ ಅವ್ರಿಗೆ ನೆನಪಿರೋದಕ್ಕೆ ಸಾಧ್ಯ. ಸೌಂಡ್, ರಿದಮ್, ಮ್ಯೂಸಿಕ್ ಇದೆಲ್ಲದನ್ನು ನೆನಪಲ್ಲಿ ಇಟ್ಕೊಳೋಕ್ಕೆ ಆಗುತ್ತೆ. ಇವ್ರಿಗೆ ತುಂಬಾ ಡಿಸ್ಟ್ರಾಕ್ಟ್ ಮಾಡೋದು ಸೌಂಡೇ. ತುಂಬ ಜೋರಾಗಿರೋ ಸೌಂಡ್ ಕೇಳಿಸ್ಕೊಂಡ್ರೆ ತುಂಬ ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ, ಕೋಪ ಬರುತ್ತೆ. ಇವರು ನೋಟ್ಸಲ್ಲಿ ಓದೋದಕ್ಕಿಂತ ಟೀಚರ್ ಏನು ಪಾಠ ಮಾಡಿದ್ರು, ಯಾವ ಸೆಂಟೆನ್ಸ್ ಹೇಳಿದರು, ಯಾವ ಸೆಂಟೆನ್ಸ್ ಆದಮೇಲೆ ಯಾವ ಸೆಂಟೆನ್ಸ್ನ ಹೇಳಿದರು ಅನ್ನೋದು ಕೂಡ ನೆನಪಲ್ಲಿರುತ್ತೆ. ಸೊ ಇವ್ರಿಗೆ ಎಕ್ಸ್ಪ್ಲನೇಷನ್, ಲೆಕ್ಚರಿಂಗ್ ಹಾಗೆ ಗ್ರೂಪ್ ಡಿಸ್ಕಷನ್ ತುಂಬಾ ಚೆನ್ನಾಗಿ ಕಲಿತಾರೆ. ಇವರಿಗೆ ನೋಟ್ಸ್ ಮಾಡ್ಕೊಳೋದು ಇಷ್ಟ ಆಗೋದಿಲ್ಲ, ಹಾಗೆ ನೋಟ್ಸಲ್ಲಿ ಓದೋದು ಕೂಡ ಇಷ್ಟ ಆಗೋದಿಲ್ಲ. ಟೀಚರ್ ಲೆಕ್ಚರ್ ಹೇಗೆ ಮಾಡಿರ್ತಾರೋ ಅದನ್ನು ಕ್ಲಿಯರ್ ಆಗಿ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಯಾವ ಕಾನ್ಸೆಪ್ಟ್ ಆದಮೇಲೆ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರು, ಏನು ಸ್ಟೋರಿ ಹೇಳಿದ್ರು, ಪಿನ್ ಟು ಪಿನ್ ಎಲ್ಲನೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಗ್ರೂಪ್ ಡಿಸ್ಕಷನ್ ಮಾಡೋದು ಕೂಡ ಇವರಿಗೆ ತುಂಬ ಇಷ್ಟ. ಫ್ರೆಂಡ್ಸ್ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡೋಣವಾ ಅಂತ ಕೇಳ್ತಾರೆ. ಸೊ ಗ್ರೂಪ್ ಡಿಸ್ಕಷನಲ್ಲಿ ಇವರು ಕಲಿಯೋದು ಜಾಸ್ತಿ. ಗ್ರೂಪ್ ಡಿಸ್ಕಷನ್ ಮಾಡೋದು ಅಲ್ದಿರ ಇವರು ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡಿದ್ರೆ ವರ್ಬಲಿ ಅವ್ರಿಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಕಾಲೇಜಲ್ಲಿ ಏನಾದರೂ ಟೀಚರ್ ಪರ್ಮಿಷನ್ ಕೊಟ್ಟರೆ ಇವರು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ಗೆ ಓದ್ಕೊಬೇಕಾದ್ರೆ ಆ ವಾಯ್ಸ್ ರೆಕಾರ್ಡ್ನ ರಿಪೀಟ್ ಮಾಡಿ ಮಾಡಿ ಕೇಳಿ ಕಲಿತಾರೆ. ಸೊ ನಿಮ್ಮ ಮಗು ಆಟರಿ ಲರ್ನರ್ ಆಗಿದ್ರೆ ದಯವಿಟ್ಟು ಈ ಅಬ್ಸರ್ವೇಷನ್ನ ಮಾಡಿ ತಿಳ್ಕೊಳ್ಳಿ. ಸೊ ನೀವೇನಾದರೂ ಹೇಳಬೇಕಿದ್ರೆ ನಿಮ್ಮ ಮಗು ನಿಮ್ಮ ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ, ಅಥವಾ ನಿಮ್ಮ ಫೇಸ್ನ ನೋಡೋದಿಲ್ಲ, ಅಥವಾ ಆಬ್ಜೆಕ್ಟ್ಸ್ನ ನೋಡೋದಿಲ್ಲ. ನೀವು ಹೇಳಬೇಕಾದ್ರೆ ನಿಮ್ಮ ಮಗು ಅನ್ನೋ ಕಿವಿ ನಿಮ್ಮ ಸೌಂಡ್ಗೆ ಸ್ಟ್ರೈಟ್ ಆಗಿ ಅಲೈನ್ಡ್ ಆಗಿರಬೇಕು. ಸೊ ಈ ತರ ರಿಯಾಕ್ಟ್ ಮಾಡುತ್ತೆ ನಿಮ್ಮ ಮಗು. ತುಂಬಾ ಜನಕ್ಕೆ ಭಯ ಇರುತ್ತೆ, ನಮ್ಮ ಮಗು ಯಾಕೆ ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ, ಯಾಕೆ ನಮ್ಮ ಮುಖ ನೋಡ್ಕೊಂಡು ಮಾತಾಡೋದಿಲ್ಲ ಅಂತ. ಸೊ ಇವರು ಆಟರಿ ಲರ್ನರ್ಸ್ ಆಗಿರ್ತಾರೆ. ಅವ್ರೇನಾದ್ರೂ ನೀವು ಹೇಳ್ಬೇಕಾದ್ರೆ ಫೇಸ್ನ ನೋಡ್ತಿದ್ರೆ ನಿಮ್ಮ ಫೇಸನ್ನು ಮಾತ್ರ ನೋಡ್ತಾ ಇರ್ತಾರೆ, ಅವ್ರ ತಲೆಯಲ್ಲಿ ನೀವು ಹೇಳ್ತಿರೋದು ಹೋಗ್ತಿರಲ್ಲ. ಸೊ ಅವ್ರಿಗೆ ನೀವು ಹೇಳಿರೋದು ಅರ್ಥ ಆಗ್ಬೇಕಂದ್ರೆ ಅವರು ಕಿವಿ ಕೊಟ್ಟೆ ಕೇಳಿಸ್ಕೊಬೇಕಾಗುತ್ತೆ. ಕಣ್ಣಿಂದ ನೋಡಿದ ತಕ್ಷಣ ಅವ್ರಿಗೇನು ಅರ್ಥ ಆಗೋದಿಲ್ಲ. ಸೊ ಇದಕ್ಕಾಗಿ ಕೆಲವೊಂದು ಮಕ್ಕಳು ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ. ನಿಮ್ಮ ಮಗುಗೆ ಕೇಳಿಸ್ಕೊಳೋದೇ ಡಾಮಿನೆಂಟ್ ಆಗಿರೋವಾಗ ಕಣ್ಣುಗಳು ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ, ಅವರ ಕಲಿಯುವ ರೀತಿ ಹಾಗೆ ಥರ ಇರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡ್ರೆ ನಿಮಗೂ ಸಮಾಧಾನ ಆಗುತ್ತೆ. ಆಟರಿ ಲರ್ನರ್ಸ್ ತುಂಬ ಶಾರ್ಪ್ ಲರ್ನರ್ಸ್ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಶಾರ್ಪಾಗಿ ಗ್ರಾಸ್ಪ್ ಮಾಡೋದಂಥ ಶಕ್ತಿ ಇರೋರು ಆಟರಿ ಲರ್ನರ್ಸ್. ಇವ್ರಿಗೆ ಕತೆ ಕೇಳೋದು ಅಂದರೆ ತುಂಬಾ ಇಷ್ಟ, ಕತೆ ಹೇಳೋದು ಅಂದರೆ ಇನ್ನೂ ತುಂಬ ಇಷ್ಟ. ಸೊ ಇವ್ರಿಗೆ ನೀವು ಕಲಿಸ್ಬೇಕಾದ್ರೆ ವರ್ಬಲಿ ಹೇಳ್ಕೊಡಿ, ಎಕ್ಸ್ಪ್ಲೇನ್ ಮಾಡಿ. ಇದು ತುಂಬಾ ಈಸಿಯಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇವ್ರಿಗೆ ಕಲಿಸೋದಕ್ಕೆ. ಸೊ ನಾನು ಅಮ್ಮಂದಿರಿಗೆ ಏನು ಹೇಳ್ತೀನಿ ಅಂದರೆ, ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ಇಂಥ ಮಕ್ಕಳ ಮುಂದೆ ಕಿರ್ಚೋದಕ್ಕೆ ಹೋಗಬೇಡಿ. ಅವ್ರು ತುಂಬ ಡಿಸ್ಟ್ರಾಕ್ಟ್ ಆಗ್ತಾರೆ, ತುಂಬ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಅವ್ರಿಗೆ ಸೆನ್ಸಿಟಿವ್ ಸೌಂಡ್ಸ್ ಅಥವಾ ಚಿಕ್ಕ ಚಿಕ್ಕ ಸೌಂಡ್ಸು ಕೇಳಿಸೋದ್ರಿಂದ ಅವ್ರ ಕಿವಿ ತುಂಬ ಶಾರ್ಪ್ ಆಗಿರೋದ್ರಿಂದ ನೀವು ಅವ್ರ ಹತ್ರನೇ ಹೋಗಿ ಕಿರ್ಚಿದ್ರೆ ಇನ್ನೂ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಅಥವಾ ಡಿಸ್ಟರ್ಬ್ ಆಗ್ತಾರೆ, ಡಿಸ್ಟ್ರಾಕ್ಟ್ ಆಗ್ತಾರೆ, ಅಥವಾ ಅವ್ರ ಕೋಪನೂ ಬರ್ಬೋದು. ಸೊ ದಯವಿಟ್ಟು ಇಂಥ ಮಕ್ಕಳ ಹತ್ರ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಸಾಫ್ಟಾಗಿ ಮಾತಾಡೋದು ನೋಡಿ. ಸೊ ಸಮರೈಸ್ ಮಾಡೋದಾದರೆ ಈ ಟೆಕ್ನಿಕ್ಸ್ನ ದಯವಿಟ್ಟು ಫಾಲೋ ಮಾಡಿ. ಈ ಆಟರಿ ಲರ್ನಿಂಗ್ ಮಕ್ಕಳಿಗೆ ಕೇಳೋದು ತುಂಬ ಇಷ್ಟ, ಲೆಕ್ಚರಿಂಗ್ ತುಂಬ ಇಷ್ಟ, ಎಕ್ಸ್ಪ್ಲೇನ್ ಮಾಡಿದ್ರೇನು ತುಂಬ ಇಷ್ಟ. ಇದೆಲ್ಲ ಅವ್ರ ತಲೆಯಲ್ಲಿ ಬೇಗ ಉಳಿಯುತ್ತೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಸೌಂಡ್ಸ್, ಮ್ಯೂಸಿಕ್, ರಿದಮ್ಸ್ ಅಥವಾ ನಾನಾ ಥರದ ಸೌಂಡ್ಸ್ ತುಂಬಾ ಇಷ್ಟ ಆಗುತ್ತೆ ಕೇಳೋದಕ್ಕೆ. ಹಾಗೆ ಇವ್ರ ಹತ್ರ ಲೌಡ್ ನಾಯ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ, ತುಂಬ ಡಿಸ್ಟ್ರಾಕ್ಟ್ ಆಗ್ತಾರೆ. ಆ್ಯಂಡ್ ಆಲ್ಸೋ ಗ್ರೂಪ್ ಡಿಸ್ಕಷನ್ ಅಥವಾ ಇವರು ಬೇರೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋದಾಗಿರಲಿ ಅಥವಾ ಇವ್ರಿಗೆ ಬೇರೊಬ್ಬರು ಎಕ್ಸ್ಪ್ಲೇನ್ ಮಾಡೋದಾಗಿರಲಿ ಮಾಡಿದ್ರೆ ತುಂಬ ಚೆನ್ನಾಗಿ ನೆನಪಿನ ಶಕ್ತಿಯಲ್ಲಿ ಉಳಿಯುತ್ತೆ. ತುಂಬ ಕಷ್ಟವಾಗಿರೋ ಆನ್ಸರ್ಸ್ ಅಥವಾ ತುಂಬ ಕಷ್ಟ ಆಗಿರೋ ಸಬ್ಜೆಕ್ಟ್ಸ್ ಏನೇ ಆಗಿರಲಿ ಇದನ್ನು ಹಾಡು ಮೂಲಕ ಸೌಂಡ್ ಕೊಟ್ಟು, ರಿದಮ್ ಕೊಟ್ಟು ಅವರು ಹೇಳ್ತಾ ಇದ್ರೆ, ರಿಪೀಟ್ ಮಾಡ್ತಾನೆ ಇದ್ರೆ ಅವ್ರ ನೆನಪಲ್ಲಿ ಉಳಿಯುತ್ತೆ. ಸೊ ಇವ್ರಿಗೆ ಸಾಂಗ್ಸ್ ಅಥವಾ ಲಿರಿಕ್ಸ್ ಮಾಡೋದು ತುಂಬ ಇಷ್ಟ. ಸೊ ಇವ್ರಿಗೆ ಈ ರೀತಿನೂ ನೀವು ಹೇಳ್ಕೊಡ್ಬೋದು. ವಿಜುವಲ್ ಲರ್ನರ್ಸ್ಗೆ ಹೇಗೆ ನೋಡಿ ಕಲಿಯೋದು ಇಷ್ಟನೋ ಇವರು ಅದೇ ವಿಡಿಯೋನ ನೋಡೋದಿಲ್ಲ, ಆದರೆ ಕೇಳಿ ಕಲಿತಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ನಿಮ್ಮ ಮಗು ಆ ವಿಡಿಯೋನ ಅಬ್ಸರ್ವ್ ಮಾಡದೇ ಇದ್ರೂ
ಕೇಳಿಸ್ಕೊಳೋದು ತುಂಬ ಶಾರ್ಪಾಗಿ ಕೇಳಿಸ್ಕೊಳುತ್ತೆ. ಪಾಡ್ಕಾಸ್ಟ್ ಆಗಿರ್ಲಿ ಅಥವಾ ಯಾರಾದ್ರೂ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರೆ ಅದನ್ನ ಕಿವಿ ಕೊಟ್ಟು ಕೇಳಿ ಕಲಿಯುತ್ತೆ. ಈ ಮಕ್ಕಳಿಗೆ ತುಂಬಾ ಜೋರಾಗಿ ಓದಿದಾಗ ಮಾತ್ರ ಅರ್ಥ ಆಗುತ್ತೆ, ಆದ್ರೆ ಪಕ್ಕದಲ್ಲಿರೋ ಮಗುಗೆ ಡಿಸ್ಟರ್ಬ್ ಆಗ್ಬೋದು ಸ್ಕೂಲಲ್ಲಿ. ಸೊ ನೀವು ಮನೆಯಲ್ಲಿ ಅವ್ರಿಗೆ ಯಾರು ಇಲ್ದಿರೋ ಜಾಗ ಅಂದ್ರೆ ರೂಮ್ ಆಗಿರ್ಬೋದು ಅಥವಾ ಎಂಟಿ ಸ್ಪೇಸ್ ಆಗಿರ್ಬೋದು, ಸೊ ಹಾಲಲ್ಲಿ ಆಗಿರ್ಬೋದು, ಯಾರು ಇಲ್ದಿರೋ ಜಾಗ ಅಥವಾ ನಿಮ್ಗೆ ಡಿಸ್ಟರ್ಬ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಕೂರಿಸಿ ಜೋರಾಗಿ ಓದೋದಕ್ಕೆ ಬಿಡಿ. ಆಗ ತುಂಬಾ ಚೆನ್ನಾಗಿ ಕಲಿತಾರೆ. ಬೇರೆಯೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ ಸ್ಕೂಲಲ್ಲಿ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಮನೆಯಲ್ಲಿ ದಯವಿಟ್ಟು ಈ ಮಕ್ಕಳಿಗೆ ಸ್ಪೇಸ್ ಮಾಡ್ಕೊಡಿ, ಜಾಗ ಮಾಡ್ಕೊಡಿ, ಅವರು ಜೋರಾಗಿ ಓದಿ ಕಲಿಯೋದಕ್ಕೆ. ಕಾಲೇಜಲ್ಲಿ ಟೀಚರ್ಸ್ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾರೆ, ಆದರೆ ಸ್ಕೂಲಲ್ಲಿ ಆಗೋದಿಲ್ಲ. ಸೊ ಪೇರೆಂಟ್ಸ್ ನೀವು ಯೂಟ್ಯೂಬಲ್ಲಿ ಆಗಿರಲಿ, ಗೂಗಲಲ್ಲಿ ಆಗಿರಲಿ, ಎಲ್ಲಾದರೂ ಸರಿ ಆಡಿಯೋ ನೋಟ್ಸ್ನ ಅಥವಾ ವಿಡಿಯೋಸ್ನ ನಿಮ್ಮ ಮಗುಗೆ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಕೇಳಿಸಿದಾಗ ಅದಕ್ಕೆ ಇನ್ನೂ ನಾಲೆಜ್ ಬೆಳೆಯುತ್ತೆ. ಸೊ ತುಂಬ ನಮಗೆ ನಾಲೆಜ್ ಸಿಗೋದು ಬುಕ್ಸಿಂದ. ನಿಮ್ಮ ಮಗುಗೆ ಬುಕ್ಸ್ ಓದೋದಕ್ಕೆ ಇಷ್ಟ ಆಗೋದಿಲ್ಲ, ಯಾರಾದರೂ ಓದಬೇಕಾಗತ್ತೆ ಅಥವಾ ಯಾರಾದರೂ ಹೇಳಬೇಕಾಗತ್ತೆ. ಸೊ ಅಂಥ ಮಕ್ಕಳಿಗೆ ನೀವು ಈ ಥರ ಆಡಿಯೋ ರೆಕಾರ್ಡ್ ಅಥವಾ ವಿಡಿಯೋ ಮಾಡಿರುವಂಥ ವಿಡಿಯೋಸ್ನ ತಂದು ತೋರಿಸಿದಾಗ ಅದು ಕೇಳಿಸ್ಕೊಂಡು ಕಲಿಯುತ್ತೆ. ಸೊ ನಾನು ಹೇಳಿದ್ದು ನಿಮಗೆ ಉಪಯೋಗ ಆಯಿತು ಅನ್ಕೊತೀನಿ. ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಿಮ್ಮ ಬೇರೆ ಫ್ರೆಂಡ್ಸ್ ಮಕ್ಕಳಿಗೆ ಅಥವಾ ನಿಮ್ಮ ಕಸಿನ್ಸ್ಗೆ, ನಿಮ್ಮ ಸಿಬ್ಲಿಂಗ್ಸ್ ಮಕ್ಕಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು. ಆ್ಯಂಡ್ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ಸೊ ಮಚ್.